ತುಂಬಾನೇ ಹೆಲ್ತಿಯಾಗಿ ಟೇಸ್ಟಿಯಾಗಿರುವಂತಹ ಸೋಯಾ ಕ್ರಂಚ್ ಕರಿನ ಯಾವ ತರ ಮಾಡೋದು ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕು ಅಂತಂದ್ರೆ ನಾನು ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಹೇ ಎವ್ರಿವನ್, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಕೂಡ ನಾನು ತುಂಬಾನೇ ಚೆನ್ನಾಗಿದ್ದೀನಿ ಅಂತಾನೆ ಹೇಳ್ಬೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೇನೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಯಾವ ತರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನಿವತ್ತು ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತಾರ ಒಂದು ರೆಸಿಪಿ ಯಾವ್ದಪ್ಪ ಅಂತಂದ್ರೆ ಸೋಯಾ ಕ್ರಂಚಸ್. ಎಲ್ಲ ಕೆಲವರಿಗೆ ತುಂಬಾ ಇಷ್ಟ ಆಗುತ್ತೆ, ಇನ್ನು ಕೆಲವ್ರಿಗೆ ಇಷ್ಟ ಆಗಿದ್ರು ಅದು ಯಾವ ತರ ಚೆನ್ನಾಗಿ ಟೇಸ್ಟಿಯಾಗಿ ಒಂದು ಕರಿ ಆಗ್ಲಿ ಏನಾದ್ರು ಮಾಡೋದು ಯಾವ ತರ ಅಂತ ಗೊತ್ತಿರೋದಿಲ್ಲ. ಸೊ ಅಂತವ್ರಿಗೆ ಹೆಲ್ಪ್ಫುಲ್ ಆಗ್ಲಿ ಅನ್ನೋಂತ ಒಂದು ರೀಸನ್ ಇಂದ ನಾನು ಇವತ್ತು ನಿಮ್ ಜೊತೆ ಸೋಯಾ ಕ್ರಂಚಸ್ ಕರಿನ ಯಾವ ತರ ಮಾಡೋದು ಅಂತ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೇನಪ್ಪಾ ಅಂತಂದ್ರೆ ನೀವು ಬೆಳಿಗ್ಗೆ ಮಾಡ್ಬೇಕಂತಂದ್ರೆ ನೈಟೇನೆ ಸ್ವಲ್ಪ ಬಿಸಿ ನೀರಲ್ಲಿ ಸೋಕ್ ಮಾಡಿ, ಅಂದ್ರೆ ನೀರನ್ನ ಸ್ವಲ್ಪ ಬಾಯ್ಲ್ ಮಾಡಿ ಅದ್ರಲ್ಲಿ ಸೋಕ್ ಮಾಡಿ ಇಟ್ರೆ ಬೆಳಗ್ಗೆ ಅಷ್ಟರಲ್ಲಿ ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ಬಂದಿರುತ್ತೆ ಅಂತಾನೆ ಹೇಳ್ಬೋದು. ಸೊ ನಮ್ಮ ಮನೆಯಲ್ಲಿ ಸೋಯಾ ಕರಿ ಅಂದ್ರೆ ತುಂಬಾನೇ ಇಷ್ಟ ಎಲ್ರಿಗೂ. ಸೊ ನನ್ಗೂ ಕೂಡ ತುಂಬಾನೇ ಇಷ್ಟ. ಸೊ ಹಾಗಾಗಿ ನಾನು ಬೆಳಿಗ್ಗೆ ಮಾಡ್ಬೇಕಂದ್ರೆ ನೈಟೇನೆ ಸೋಕ್ ಮಾಡಿರ್ತೀನಿ. ಸೊ ನೈಟ್ ಮಾಡ್ಬೇಕಂದ್ರೆ ಬೆಳಿಗ್ಗೆನೆ ಸೋಕ್ ಮಾಡಿಟ್ರೆ ನೈಟ್ ಕೂಡ ಮಾಡ್ಬೋದು. ಯೂಶಲಿ ನಾನು ಬೆಳಿಗ್ಗೆನೆ ಮಾಡ್ತೀನಿ. ಇದು ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ, ರೊಟ್ಟಿ ಮತ್ತೆ ರೈಸು ಇದ್ ಮೂರಕ್ಕೂ ಈ ಒಂದ್ ದೋಸೆಗೂ ಕೂಡ ಸೆಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನಮ್ಮ ಮನೇಲಿ ನಾನು ಯೂಶಲಿ ಯಾವಾಗ್ಲೂ ಸೋಯಾ ಕರಿ ಮಾಡಿದ್ರೆ ಗ್ರೀನ್ ಪೀಸ್ ಅಂದ್ರೆ ಬಟಾಣಿನ ಯೂಸ್ ಮಾಡ್ತೀನಿ. ಸೊ ಬಟಾಣಿಯನ್ನು ಕೂಡ ರಾತ್ರಿನೇ ನೆನೆಸಿಟ್ಟಿದ್ದೆ. ಸೊ ಇದು ಕಾಲಿಫ್ಲವರ್ ನಮ್ಮ ಮನೇಲಿ ಇತ್ತು. ಸೊ ಹಾಗಾಗಿ ಇದನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಆಪ್ಷನಲ್ ಬೇಕಂದ್ರೆ ಯೂಸ್ ಮಾಡ್ಕೊಳ್ಳಿ, ಬೇಡ ಅಂತಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು. ಬಟ್ ನಮ್ಮ ಮನೇಲಿ ಕಾಲಿಫ್ಲವರ್ ಆಗ್ಲಿ ಮತ್ತೆ ಸೋಯಾ ಎಲ್ಲ ಮಿಕ್ಸ್ ಮಾಡಿದ್ರು ತುಂಬಾನೇ ಇಷ್ಟ ಆಗುತ್ತೆ. ಸೊ ವಿತೌಟ್ ಕಾಲಿಫ್ಲವರ್ ಇಲ್ಲ ಅಂದ್ರೂ ಕೂಡ ಬರೀ ಸೋಯಾ ಮತ್ತೆ ಗ್ರೀನ್ ಪೀಸ್ ನ ಹಾಕಿ ಮಾಡಿದ್ರು ತುಂಬಾನೇ ಟೇಸ್ಟಿ ಆಗಿರುತ್ತೆ. ಬಟ್ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ನನ್ನ ಹತ್ರ ಇದ್ರೆ ಹಾಕ್ತೀನಿ ಕಾಲಿಫ್ಲವರ್, ಇಲ್ಲ ಅಂತಂದ್ರೆ ಅದು ಆಪ್ಷನಲ್, ನಿಮ್ಮ ಇಷ್ಟ, ಸ್ಕಿಪ್ ಮಾಡ್ಕೋಬಹುದು. ಸೊ ಈ ತರ ಒಂದು ಕುಕ್ಕರ್ ಅಲ್ಲಿ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಸ್ವಲ್ಪ ಸಾಲ್ಟ್ ಹಾಕಿ ಕುಕ್ಕರ್ ಅಲ್ಲಿ ಒಂದೆರಡು ವಿಜಲ್ ಕೂಗಿಸ್ಕೊಂಡ್ರೆ ಸಾಕು. ಯಾಕಂತಂದ್ರೆ ಬಟಾಣಿ ಸ್ವಲ್ಪ ಗಟ್ಟಿ ಇರುತ್ತಲ್ವಾ, ಅಂದ್ರೆ ನಾವು ಹಸ್ರುದು ಬಟಾಣಿನ ರಾತ್ರಿನೇ ನೆನೆಸಿ, ಅಂದ್ರೆ ಡ್ರೈ ಇರುತ್ತಲ್ವಾ ಅದನ್ನ ನೈಟೇ ಸೋಕ್ ಮಾಡಿ ಯೂಸ್ ಮಾಡ್ತಾ ಇರೋದು. ಅದು ಸ್ವಲ್ಪ ಗಟ್ಟಿ ಇರುತ್ತೆ, ಅದಕ್ಕೆ ಬೇಯೋದಕ್ಕೆ ಟೈಮ್ ಬೇಕಾಗುತ್ತೆ. ಒಂದ್ 3 ವಿಜಲ್ ಆದ್ರೆ ಸಾಕಾಗುತ್ತೆ. ಒಂದು ಕುಕ್ಕರ್ ಅಲ್ಲಿ ಇಟ್ಬಿಟ್ಟು 3 ವಿಜಲ್ ಹಾಕಿದ್ರೆ ಸಾಕು. ಸೊ ನಾನು ಸೋಯಾನ ಎಲ್ಲೂ ಕಟ್ ಮಾಡಿಲ್ಲ, ಯಾವ ತರ ಇದೆಯೋ ಅದೇ ತರ ಯೂಸ್ ಮಾಡಿದೀನಿ. ಸೊ ಇದಕ್ಕೆ ನಾನು ಮಸಾಲೆನ ಫ್ರೆಶ್ ಆಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ರೀಸನ್ ಏನಪ್ಪಾ ಅಂತಂದ್ರೆ ಈ ತರ ನಾವು ಫ್ರೆಶ್ ಆಗಿ ಮಸಾಲ ರೆಡಿ ಮಾಡ್ಕೊಂಡು ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾನೇ ಟೇಸ್ಟಿ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಅದ್ರ ಜೊತೆಲಿ ನೀವೇನಾದ್ರೂ ಸೋಯಾ ಇಲ್ಲ, ಸೋಯಾ ಬೇಡ ಅಂತ ಅನ್ಸಿದ್ರೆ ನೀವು ಇದೇ ಸೇಮ್ ಮಸಾಲೆಗೆ ಮಶ್ರೂಮ್ ಕೂಡ ಯೂಸ್ ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾನೇ ಟೇಸ್ಟ್ ಆಗಿರುತ್ತೆ. ಯಾಕಂದ್ರೆ ಫ್ರೆಶ್ ಆಗಿ ಯಾವ್ದೇ ಮಸಾಲ ನೀವು ರೆಡಿ ಮಾಡ್ಕೊಂಡು ಯೂಸ್ ಮಾಡಿದ್ರೆ ಅದ್ರ ಟೇಸ್ಟ್ನೇ ಬೇರೆ ತರ ಇರುತ್ತೆ, ಎಕ್ಸ್ಟ್ರಾಡಿನರಿ ತರ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಮಶ್ರೂಮು ಬೇಡ ಅಂತಂದ್ರೆ ನೀವು ಪೊಟ್ಯಾಟೊ ಕೂಡ ಯೂಸ್ ಮಾಡ್ಕೋಬಹುದು, ಇಲ್ಲ ನಿಮ್ಗೆ ಇಷ್ಟ ಆಗುವಂತಹ ತರಕಾರಿಗಳನ್ನು ಕೂಡ ಯೂಸ್ ಮಾಡ್ಕೋಬಹುದು. ಬಟ್ ತುಂಬಾನೇ ಟೇಸ್ಟ್ ಸಿಗೋದು ಯಾವ್ದಪ್ಪ ಅಂತಂದ್ರೆ ಈ ತರ ಸೋಯಾ ಕ್ರಂಚಸ್ ಸೋಯಾ ಇಂದಾನು ಸಿಗತ್ತೆ. ಅದಾದ್ಮೇಲೆ ಮಶ್ರೂಮ್ಗಂತೂ ತುಂಬಾನೇ ಟೇಸ್ಟ್ ಬರುತ್ತೆ. ಮಶ್ರೂಮ್ ಇದನ್ನ ನಾನು ನೆಕ್ಸ್ಟ್ ಯಾವಾಗಾದ್ರೂ ಮಾಡಿದ್ರೆ ಆ ಮಶ್ರೂಮ್ ರೆಸಿಪಿ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾಕಂತಂದ್ರೆ ಮಶ್ರೂಮ್ ಹಾಕ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ಪ್ರೊಸೀಜರ್ ಬೇರೆ ತರ ಬರುತ್ತೆ. ಅಂದ್ರೆ ಮಸಾಲ ಎಲ್ಲ ಸೇಮ್ ಇರುತ್ತೆ, ಬಟ್ ಮಶ್ರೂಮ್ ಇದಕ್ಕೆ ಆಡ್ ಮಾಡ್ಬೇಕಾದ್ರೆ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡು ಸಪ್ರೇಟ್ ಆಗಿ ಆಯಿಲ್ ಅಲ್ಲಿ ಆ ತರ ಫ್ರೈ ಮಾಡ್ಕೊಂಡು ಇದಕ್ಕೆ ಆಡ್ ಮಾಡ್ಬೇಕಾಗುತ್ತೆ. ಸೊ ಅದನ್ನ ನಾನು ನೆಕ್ಸ್ಟ್ ಯಾವಾಗಾದ್ರೂ ಮಾಡಿದಾಗ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬಟ್ ಇಲ್ಲಿ ಈ ತರ ಫ್ರೆಶ್ ಮಸಾಲ ಮಾಡ್ಕೊಳ್ಳೋದಕ್ಕೆ ಇಲ್ಲಿ 4 ಲವಂಗ, ಚಕ್ರ ಮೊಗ್ಗು ಮತ್ತೆ ಪಲಾವ್ ಎಲೆ, ಹಾಗೇನೆ ಸ್ವಲ್ಪ ಜೀರಿಗೆ, ನೀರುಳ್ಳಿ, ಬೆಳ್ಳುಳ್ಳಿನ, ಟೊಮೆಟೊ ಅಷ್ಟನ್ನು ಹಾಕಿ ನಾನು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಸೊ ನಮ್ಮ ಇದು ಏನು ಸೋಯಾ ಕರಿಗೆ ಇದೇನೆ ಒಳ್ಳೆ ಟೇಸ್ಟ್ ಕೊಡೋದು ಅಂತಾನೆ ಹೇಳ್ಬೋದು. ಆಮೇಲೆ ನಾನು ಸ್ವಲ್ಪ
ತೆಂಗಿನಕಾಯಿನೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ತೆಂಗಿನಕಾಯಿ ಇಲ್ಲ ಅನ್ನೋಂಥವ್ರು ಸೊ ಇದನ್ನು ಗೋಡಂಬಿ ಕೂಡ ಯೂಸ್ ಮಾಡ್ಬೋದು. ಒಂದ್ ಸ್ವಲ್ಪ 1 hour ಅಥವಾ ಆತರ ನೆನ್ಸ್ಬಿಟ್ಟು ಗೋಡಂಬಿನೂ ಕೂಡ ನೀವು ಗ್ರೈಂಡ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಬಟ್ ನಾನಿಲ್ಲಿ ತೆಂಗಿನಕಾಯಿನ ಆಲ್ರೆಡಿ ಪೌಡರ್ ಮಾಡಿಟ್ಕೊಂಡಿರೋದನ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಗೋಡಂಬಿ ಇಲ್ಲಾಂದ್ರೆ ತೆಂಗಿನಕಾಯಿ ಹಾಕಿದ್ರೆ ಅದ್ರ ಹಾಲನ್ನ ಹಾಕಿದ್ರೆ ಅದ್ರದ್ದು ಟೇಸ್ಟ್ ತುಂಬಾ ಚೆನ್ನಾಗ್ ಬರುತ್ತೆ. ಯಾಕಂದ್ರೆ ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಬಟ್ ಇದ್ರ ಜೊತೆ ನಾವೇನಾದ್ರೂ ಉಪ್ಪು ಖಾರ ಏನಾದ್ರು ಹೆಚ್ಚು ಕಡಿಮೆ ಹಾಕಿದ್ರುನು ಅದು ಒಂದು ಕರೆಕ್ಟ್ ಆಗಿ ಬ್ಲೆಂಡ್ ಅದ್ರ ಜೊತೆ ಮಿಕ್ಸ್ ಆಗಿ ಸೊ ಅದನ್ನ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ನಿಮ್ಗೆ ಏನಾದ್ರು ಫಸ್ಟ್ ಟೈಮ್ ನೀವು ಕುಕಿಂಗ್ ಮಾಡ್ತಾ ಇದ್ದೀರಾ, ಸ್ವಲ್ಪ ಅಡ್ಗೆಯಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ, ಉಪ್ಪು ಖಾರ ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋಂಥವ್ರು ಈ ತರ ಕರಿಗಳಿಗೆ ನೀವು ಗೋಡಂಬಿನ ನೆನ್ಸ್ಬಿಟ್ಟು ರುಬ್ಬಿನೂ ಕೂಡ ಹಾಕೋಬಹುದು. ಇಲ್ಲ ಅಂತಂದ್ರೆ ಆತರ ಪೇಸ್ಟ್ ನ ಮಾಡಿ ಫ್ರಿಜ್ ಅಲ್ಲಿ 1-2-3 days ಇಟ್ಕೊಂಡು ಕೂಡ ನೀವು ಯಾವಾಗ ಬೇಕೋ ಅವಾಗ 1 ಸ್ಪೂನು 2 ಸ್ಪೂನು ಆ ತರನು ಕೂಡ ಹಾಕೊಂಡು ಯೂಸ್ ಮಾಡ್ಕೋಬಹುದು. ಸೊ ಆಮೇಲೆ ನಾನಿಲ್ಲಿ ಶುಂಠಿನೂ ಹಾಕ್ತಾ ಇದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ನೀರುಳ್ಳಿ ಮತ್ತೆ ಟೊಮೆಟೊ ಮತ್ತೆ ಸ್ವಲ್ಪ ಮಸಾಲಾ ಐಟಮ್ಸ್, ಚಕ್ಕೆ ಹಾಕ್ಬೋದು, ಮತ್ತೆ ಜೀರಿಗೆ, ಲವಂಗ, ಚಕ್ರ ಮೊಗ್ಗು, ಪಲಾವ್ ಎಲೆ ಇದೆಲ್ಲಾನು ಹಾಕಿ ಚೆನ್ನಾಗಿ ಲೋ ಫ್ಲೇಮ್ ಅಲ್ಲಿ ಹುರ್ಕೋಬೇಕು. ಇದೆಲ್ಲ ಹೈ ಫ್ಲೇಮ್ ಅಲ್ಲಿ ಹುರ್ಕೊಂಡ್ರೆ ಅದು ಸೀದಂಗ್ ಆಗುತ್ತೆ, ಕರೆಕ್ಟ್ ಆಗಿ ಫ್ರೈ ಆಗೋದಿಲ್ಲ ಅಂತಾನೆ ಹೇಳ್ಬೋದು. ಫಸ್ಟ್ ಗೆ ಇದು ನೀರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲಾನು ಫ್ರೈ ಆದ್ಮೇಲೆ ಲಾಸ್ಟ್ ಅಲ್ಲಿ ಟೊಮೆಟೊ ಹಾಕಿ ಸ್ವಲ್ಪ ಟೈಮ್ ಬೇಯಿಸ್ಬೇಕಾಗುತ್ತೆ. ಅಷ್ಟೇನೆ. ಟೊಮೆಟೊ ಹಾಕಿದ್ಮೇಲೆ ತುಂಬಾನೇ ಬಾಯ್ಲ್ ಮಾಡ್ಬೇಕು ಅನ್ನೋಂಥದ್ದು ಏನಿಲ್ಲ. ಅದ್ರಲ್ಲಿರೋ ವಾಟರ್ ಕಂಟೆಂಟ್ ಹೋಗೋವರೆಗೂ ಮಾಡಿದ್ರೆ ಮಾತ್ರ ಸಾಕಾಗುತ್ತೆ. ಸೊ ನಾನ್ ಯಾಕೆ ಇದರಲ್ಲಿ ಟೊಮೆಟೊ ಎಲ್ಲ ಹಾಕಿ ಗ್ರೈಂಡ್ ಮಾಡ್ತೀನಿ ಅಂದ್ರೆ, ನಮ್ಮನೇಲಿ ಯೂಶಲಿ ನಾನು ಬೆಳ್ಳುಳ್ಳಿ ಮತ್ತೆ ಶುಂಠಿ ಎಲ್ಲಾನು ಕುಟ್ಟಿ ಹಾಕಿದ್ರೆ, ಇನ್ ಕೇಸ್ ಏನಾದ್ರು ನಾನು ಫ್ರೆಶ್ ಆಗಿ ಕುಟ್ಟಿನೇ ಹಾಕ್ತೀನಿ, ಮಾಡಿ ಪೇಸ್ಟ್ ಎಲ್ಲ ರೆಡಿಯಾಗಿ ಮಾಡಿ ಇಟ್ಕೊಂಡಿರಲ್ಲ. ಸೊ ಯಾವಾಗ ಬೇಕೋ ಅವಾಗ ಮಾಡಿ ಹಾಕ್ತೀನಿ. ಸ್ವಲ್ಪ ಏನಾದ್ರು ಅವ್ರಿಗೆ ಸಿಕ್ತು ಅಂದ್ರೆ ಎತ್ತಿಟ್ಬಿಡ್ತಾರೆ. ಬೆಳ್ಳುಳ್ಳಿ ಸಿಕ್ತು ಅಂದ್ರೆ ಬೆಳ್ಳುಳ್ಳಿ ಸಪ್ರೇಟ್ ಆಗಿ ಎತ್ತಿಡ್ತಾರೆ. ಆಮೇಲೆ ಟೊಮೆಟೊ ಪೀಸಸ್ ಸಿಕ್ತು ಅಂದ್ರೆ ಟೊಮೆಟೊ ಪೀಸಸ್ ಸಪ್ರೇಟ್ ಆಗಿ ಎತ್ತಿಡ್ತಾರೆ. ಸೊ ಮೇ ಬಿ ಎಲ್ಲಾರ ಮನೇಲೂ ಈ ತರ ಪ್ರಾಬ್ಲಮ್ ಇರುತ್ತೆ ಅಂತ ನಾನ್ ಅನ್ಕೊಂಡಿದೀನಿ. ಬಟ್ ನನಗೆ ಗೊತ್ತಿಲ್ಲ, ನಮ್ಮ ಮನೇಲಿ ಪ್ರಾಬ್ಲಮ್ ಇದೆ. ಸೊ ಹಾಗಾಗಿ ನಾನು ಯಾವ್ದೇ ರೆಸಿಪಿ ಮಾಡಿದ್ರು, ಯೂಶಲಿ ಕರಿಗಳೆಲ್ಲ ಮಾಡಿದ್ರು, ಈವನ್ ಸಾಂಬಾರ್ಗೂ ಕೂಡ ಟೊಮೆಟೊನ ನಾನು ಗ್ರೈಂಡ್ ಮಾಡಿನೇ ಯೂಸ್ ಮಾಡ್ತೀನಿ. ಯಾಕಂತಂದ್ರೆ ಹಂಗೆ ಹಾಕಿದ್ರೆ ಅವ್ರು ಎತ್ತಿಡೋ ರೀಸನ್ ಇಂದ ತಿನ್ನೋದಿಲ್ಲ ಅನ್ನೋಂತಹ ಒಂದು ರೀಸನ್ ಇಂದ ನಾನು ಸಪ್ರೇಟ್ ಆಗಿ ಗ್ರೈಂಡ್ ಮಾಡಿ ಅದ್ರಲ್ಲಿ ಮಿಕ್ಸ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗೋದು ಇಲ್ಲ, ಆರಾಮಾಗಿ ತಿಂತಾರೆ. ಸೊ ನಾವು ತರಕಾರಿಗಳನ್ನ ಯೂಸ್ ಮಾಡೋದೇನೆ ಆರೋಗ್ಯದ ದೃಷ್ಟಿಯಿಂದ. ಸೊ ಆ ತರಕಾರಿಗಳನ್ನ ನಾವು ಅಷ್ಟು ಕಾಸ್ಟ್ಲಿ ಇರುತ್ತೆ, ಅದನ್ನ ಪರ್ಚೇಸ್ ಮಾಡಿ ತಗೊಂಬಂದು ಅದನ್ನು ಎಷ್ಟು ಕಷ್ಟಪಟ್ಟು ಕುಕ್ಕಿಂಗ್ ಎಲ್ಲ ಮಾಡಿನೂ ಅವರು ತಿಂದಿಲ್ಲ, ಸುಮ್ಮನೆ ಎತ್ತಿಟ್ಟು ವೇಸ್ಟ್ ಆಯ್ತು ಅಂದ್ರೆ ಬೇಜಾರಾಗುತ್ತೆ. ಸೊ ಆ ರೀಸನ್ಗೋಸ್ಕರ ಎಸ್ಪೆಷಲಿ ನಮ್ಮ ಮನೇಲಿ ಬೆಳ್ಳುಳ್ಳಿ, ಶುಂಠಿ ಮತ್ತೆ ಟೊಮೆಟೊ ಈ 3 ಮತ್ತೆ ಕರ್ಬೇವುನು ಕೂಡ ಸಮ್ಟೈಮ್ಸ್ ಎತ್ತಿರ್ತಾರೆ, ಸಮ್ಟೈಮ್ಸ್ ಓಕೆ ತಿಂತಾರೆ. ಸೊ ಇದನ್ ಮಾತ್ರ ಎತ್ತಿರ್ತಾರೆ. ಆ ರೀಸನ್ಗೋಸ್ಕರ ನಾನು ಯಾವಾಗ ಸಾಂಬಾರ್ಗಾಗ್ಲಿ, ಪಲ್ಯಗಳಿಗಾಗ್ಲಿ, ಪಲಾವ್ಗಾಗ್ಲಿ ಯಾವ್ದಕ್ ಹಾಕಿದ್ರು ಫುಲ್ ಗ್ರೈಂಡ್ ಮಾಡಿ ಹಾಕ್ತೀನಿ. ಸೊ ಅದನ್ನ ಫ್ರೈ ಮಾಡಿ ಸ್ವಲ್ಪ ಟೈಮು ತಣ್ಣಗಾಗಕ್ಕೆ ಬಿಟ್ಕೋಬೇಕು. ಅದು ತಣ್ಣಗಾದ್ಮೇಲೆ ರುಬ್ಬೇಕಾಗುತ್ತೆ. ರುಬ್ಬಿಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ಸೈಡಿಗೆ. ಆಮೇಲೆ ಇಲ್ಲಿ ಒಗ್ಗರಣೆ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ ಮತ್ತೆ ಜೀರಿಗೆ ಇದನ್ನ ಹಾಕೊಂಡು ಅದಾದ ನಂತರ ಇಲ್ಲಿ ಸ್ವಲ್ಪ ನಾನು ಚಿಕ್ಕ ಈರುಳ್ಳಿ ಬರುತ್ತಲ್ವ ಸಾಂಬಾರ್ ಆನಿಯನ್, ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಫ್ರೈ ಮಾಡ್ಬೇಕಾದ್ರೆ ನಾರ್ಮಲ್ ಆಗಿ ನಾವು ಮನೇಲಿ ಯಾವ ಈರುಳ್ಳಿ ಯೂಸ್ ಮಾಡ್ತೀವೋ ಆ ಈರುಳ್ಳಿನ ಅಲ್ಲಿ ಯೂಸ್ ಮಾಡಿದ್ದೆ. ಬಟ್ ಇಲ್ಲಿ ಚಿಕ್ಕದು ಸಾಂಬಾರ್ ಆನಿಯನ್ ಬರುತ್ತಲ್ವ ಅದನ್ನ ಇಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಇದು ಏನಂದ್ರೆ ತುಂಬಾನೇ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅದನ್ನ ಯೂಸ್ ಮಾಡೋರ್ಗೆ ಗೊತ್ತಿರುತ್ತೆ. ಸಾಂಬಾರ್ ಆನಿಯನ್ ಅಂತ ಚಿಕ್ಕದು ಬರುತ್ತೆ, ಅದು ಸ್ವಲ್ಪ ನಾರ್ಮಲ್ ಆನಿಯನ್ಗಿಂತ ಕಾಸ್ಟ್ಲಿನೇ ಇರುತ್ತೆ, ಡಬಲ್ ರೇಟ್ ಇರುತ್ತೆ. ಸೊ ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ, ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ. ಕೆಲವರು ಇದನ್ನ ಗ್ರೈಂಡ್ ಮಾಡಿ ಕೂಡ ಯೂಸ್ ಮಾಡ್ತಾರೆ, ಬಟ್ ನಾನಿಲ್ಲಿ ಒಗ್ಗರಣೆಗೆ ಯೂಸ್ ಮಾಡ್ತಾ ಇದ್ದೀನಿ. ಅದು ನೀರುಳ್ಳಿ ಒಂದ್ ಅರ್ಧ ಬೆಂದ್ ಆದ್ಮೇಲೆ ಇದಕ್ಕೆ ಖಾರದ ಪುಡಿ ಮತ್ತೆ ಗರಂ ಮಸಾಲ, ಸ್ವಲ್ಪ ಅರಿಶಿನ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಅಂದ್ರೆ ಆಲ್ರೆಡಿ ನಾವು ಸೋಯಾಗೆ ಉಪ್ಪನ್ನ ಹಾಕಿಟ್ಟಿದ್ವಿ. ಸೊ ಹಾಗಾಗಿ ಇಲ್ಲಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಇವಾಗ್ಲೇನೆ ಹಾಕೋಬಹುದು. ಇಲ್ಲ ಅಂತಂದ್ರೆ ಲಾಸ್ಟ್ಗೆಲ್ಲ ಮಿಕ್ಸ್ ಆದ್ಮೇಲೆ ಒಂದ್ಸಲ ಟೇಸ್ಟ್ ನೋಡ್ಬಿಟ್ಟು ನಿಮ್ಮ ಟೇಸ್ಟಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನ ನೀವು ಹಾಕೋಬಹುದು. ನಮ್ಮನೇಲಿ ಸ್ಪೈಸಿ ಅಂದ್ರೆ ಖಾರ ಯಾರು ಜಾಸ್ತಿ ತಿನ್ನೋದಿಲ್ಲ, ಆ ರೀಸನ್ಗೋಸ್ಕರ ನಾನು ಸ್ವಲ್ಪ ಖಾರದ ಪುಡಿ ಕಡಿಮೆ ಹಾಕೊಂಡಿದ್ದೀನಿ. ಸೊ ನಿಮ್ಮ ಮನೇಲಿ ಜಾಸ್ತಿ ಖಾರ ಯಾರಾದ್ರೂ ತಿಂತಾರೆ ಅಂತಿದ್ರೆ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಉಪ್ಪು ಮತ್ತೆ ಖಾರನ ಹಾಕೋಬಹುದು. ಸೊ ಇದನ್ನೆಲ್ಲ ಹಾಕಿ
ಸೊ ಇದೊಂದು ಸೀಕ್ರೆಟ್ ಏನಪ್ಪಾ ಅಂತಂದ್ರೆ, ನಾವು ಸಾಂಬಾರಾಗ್ಲಿ ಕರಿಗಳಾಗ್ಲಿ ಏನಾದ್ರು ಮಾಡಿದ್ರೆ ಈ ತರ ನೀರುಳ್ಳಿಯಲ್ಲಿ ನಾವು ಮಸಾಲಾ ಪೌಡರ್ಸ್ನೆಲ್ಲ ಹಾಕಿ ನೀಟಾಗಿ ಅದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡಿದ್ರೆ ಅದು ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು. ಸೊ ಅದೊಂದ್ ಸ್ವಲ್ಪ ಫ್ರೈ ಆದ್ಮೇಲೆ ಅದು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ನಾವು ಏನು ಗ್ರೈಂಡ್ ಮಾಡಿಟ್ಕೊಂಡಿರ್ತೀವಲ್ಲ ನೀರುಳ್ಳಿ ಟೊಮೆಟೊ ಮತ್ತೆ ಮಸಾಲಾ ಐಟಮ್ಸ್ ಎಲ್ಲಾನು ಹಾಕಿ ತೆಂಗಿನಕಾಯಿ ಎಲ್ಲ ಹಾಕಿ ರುಬ್ಬಿ ಇಟ್ಟಿರ್ತೀವಲ್ಲ ಅದನ್ನ ಇದ್ರಲ್ಲಿ ಹಾಕಿ ಇದು ಒಂದು ಬರ್ಬೇಕು. ಕುದಿ ಬಂದ್ಮೇಲೆ ಆಮೇಲೆ ಅದು ನಾವೇನು ಬೇಯಿಸಿಟ್ಕೊಂಡಿರ್ತೀವಲ್ಲ ಸೋಯಾಬೀನು ಮತ್ತೆ ಬಟಾಣಿನ ಅದನ್ನು ಕೂಡ ಆಡ್ ಮಾಡ್ಬೇಕಾಗುತ್ತೆ. ಸೊ ಇದು ಒಂದು ಕುದಿ ಬರ್ಬೇಕು, ಎಲ್ಲ ಮಸಾಲ ಉಪ್ಪು ಖಾರ ಎಲ್ಲ ಒಂದು ಅದಕ್ಕೆ ಟೇಸ್ಟ್ ಅಂದ್ರೆ ಸುತ್ತಲೂ ಎಣ್ಣೆ ಬಿಟ್ಕೊಳ್ಳುವಷ್ಟು ಕುದಿ ಬರ್ಬೇಕು. ಆ ತರ ಬಂದಾಗ ಅದನ್ನ ಮಿಕ್ಸ್ ಮಾಡಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಅಂತಾನೆ ಹೇಳ್ಬೋದು. ಸೊ ನಮ್ಮ ಮನೇಲಿ ಈ ತರ ನಾವು ಮಾಡ್ತೀವಿ. ಬೇರೆಯವ್ರ ಮನೇಲಿ ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ ಅವ್ರವ್ರ ರೆಸಿಪಿಗಳನ್ನ ಮಾಡ್ತಿರ್ತಾರೆ. ಬಟ್ ಈ ತರ ಮಾಡೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ. ನೀವು ಫ್ರೀ ಇದ್ದಾಗ ಮಾತ್ರ ಮಾಡಕ್ಕಾಗುತ್ತೆ. ಸೊ ಗಡಿ ಬಿಡಿ ಇತ್ತು, ನೀವು ಅಲ್ಲಿ ಇಲ್ಲಿ ಹೋಗ್ಬೇಕು, ಆ ತರ ಟೈಮಲ್ಲಿ ಈ ತರ ಮಾಡಕ್ ಹೋದ್ರೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ ಅಂತಾನೆ ಹೇಳ್ಬೋದು. ಸೊ ಅದು ಒಂದು ಕುದಿ ಬಂದ ಮೇಲೆ ನೀವು ಸೋಯಾ ಏನು ಬೇಯಿಸಿಟ್ಕೊಂಡಿರ್ತಿರಲ್ಲ ಅದನ್ನ ಇದಕ್ಕೆ ಮಿಕ್ಸ್ ಮಾಡ್ಬೋದು. ಸೊ ಇದು ಮಿಕ್ಸ್ ಮಾಡಿದ್ಮೇಲೆ ನಿಮ್ಗೆ ನೀರ್ ಎಷ್ಟು ಬೇಕು, ನೀರು ಸ್ವಲ್ಪ ಇದೇ ಕನ್ಸಿಸ್ಟೆನ್ಸಿ ಸಾಕು ಅಂತ ಅನ್ಸಿದ್ರೆ ನೀವು ಇಷ್ಟಕ್ಕೇನೆ ಬಿಡ್ಬೋದು. ಇಲ್ಲ ನಾನು ಇಲ್ಲಿ ಸ್ವಲ್ಪ ನೀರು ಕೂಡ ಆಡ್ ಮಾಡ್ತಾ ಇದ್ದೀನಿ, ನಮ್ಗೇನು ಸ್ವಲ್ಪ ತೆಳ್ಳಗ್ ಬರ್ಬೇಕು ಅನ್ನೋಂತಹ ರೀಸನ್ ಇಂದ. ಸೊ ನಾವಿದು ಚಪಾತಿಗೂ ಯೂಸ್ ಮಾಡ್ತೀವಿ, ರೈಸಿಗೂ ಕೂಡ ಯೂಸ್ ಮಾಡ್ತೀವಿ, ದೋಸೆ ರೊಟ್ಟಿ ಇದೆಲ್ಲದಕ್ಕೂ ಯೂಸ್ ಮಾಡೋದ್ರಿಂದ ಸೊ ಇದು ಇನ್ನು ಸ್ವಲ್ಪ ನೀರ್ ಹಾಕ್ಬೇಕಾಗತ್ತೆ. ಸೊ ಹಾಗಾಗಿ ನಾನು ಇನ್ನು ಸ್ವಲ್ಪ ನೀರನ್ನ ಆಡ್ ಮಾಡಿ ಒಂದೆರಡು ಕುದಿ ಬಂದ್ರೆ ಸಾಕು. ಒಂದ್ 3-4 ಮಿನಿಟ್ಸ್. ಇದು ಆಲ್ರೆಡಿ ಎಲ್ಲಾನು ಕರೆಕ್ಟ್ ಆಗಿ ಬಂದಿದೆ, ಎಲ್ಲಾನು ಬೆಂದಿರೋದ್ರಿಂದ ಒಂದು ಕುದಿ ಬಂದ್ರೆ ಸಾಕಾಗುತ್ತೆ ಅಂತ ಅನ್ಸುತ್ತೆ. ಸೊ ನಮ್ಮನೇಲಿ ನಾನು ಈ ತರ ಸೋಯಾಬೀನ್ ಕರಿನ ಮಾಡ್ತೀನಿ. ಬಟ್ ಬೇರೆಯವರೆಲ್ಲ ಯಾವ ತರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಬಟ್ ಇದಂತೂ ಟೇಸ್ಟು ತುಂಬಾನೇ ಎಕ್ಸಲೆಂಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ನಾನು ಹೇಳ್ತಾ ಇದ್ದೀನಿ ಅಂತಲ್ಲ, ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಇದು ತುಂಬಾನೇ ಚೆನ್ನಾಗಿರುತ್ತೆ. ನೀವೇನಾದ್ರೂ ಈ ತರ ಟ್ರೈ ಮಾಡಿಲ್ಲ ಅಂತಂದ್ರೆ ನೀವು ಮಾಡ್ಬೋದು. ಕೆಲವರು ಇದನ್ನ ಸೋಯಾನ ತಿನ್ನಲ್ಲ. ಸೊ ಯೂಶಲಿ ಪಲಾವು ಆ ತರದಕ್ಕೆ ಯೂಸ್ ಮಾಡ್ತಾರೆ, ಪಲಾವ್ ಆಗ್ಲಿ ರೈಸ್ ಬಾತಿಗಾಗ್ಲಿ ಸಮ್ ಒಕೇಶನ್ ಅಲ್ಲಿ ಸಮ್ ಟೈಮ್ಸ್ ಮಾತ್ರ ಯೂಸ್ ಮಾಡ್ತಾರೆ. ಈ ತರ ಕರಿಗಳೆಲ್ಲ ಮಾಡೋದು ತುಂಬಾನೇ ಕಡಿಮೆ. ಬಟ್ ನಮ್ಮ ಮನೇಲಿ ನಾವು ತುಂಬಾನೇ ಜಾಸ್ತಿನೇ ಯೂಸ್ ಮಾಡ್ತೀವಿ ಅಂತಾನೆ ಹೇಳ್ಬೋದು. ಜಾಸ್ತಿ ಅಂದ್ರೆ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಅಥವಾ 2 ವೀಕ್ಸ್ ಒನ್ಸ್ ನಾವು ಪಲಾವ್ಗೂ ಯೂಸ್ ಮಾಡ್ತೀವಿ. ಅದಾದ್ಮೇಲೆ ಇದ್ರಲ್ಲಿ ಹೈ ಪ್ರೋಟೀನ್ ವಿಟಮಿನ್ಸ್ ಎಲ್ಲಾನು ಇರೋದ್ರಿಂದ ಸೊ ಪಲಾವು ಮತ್ತೆ ಕರಿ ಆಗ್ಬೋದು. ಮತ್ತೆ ಇದರಿಂದ ಇದನ್ನು ಕೂಡ ಗೋಬಿ ತರನು ಡ್ರೈ ಗೋಬಿ ಬರುತ್ತಲ್ಲ ಆ ತರನು ಕೂಡ ನಾನು ಮಾಡ್ತೇನೆ. ಸೊ ಅದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ರೆಸಿಪೀಸು. ಸೊ ನೆಕ್ಸ್ಟ್ ಯಾವಾಗಾದ್ರೂ ನಾನು ಅದನ್ನ ಮಾಡಿದಾಗ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾನು ತುಂಬಾ ವೆರೈಟೀಸ್ ಆಫ್ ಕುಕಿಂಗ್ ನ ಮಾಡ್ತೀನಿ. ಬಟ್ ಅದನ್ನ ಶೇರ್ ಮಾಡ್ಕೊಳಕ್ಕೆ ನನಗೆ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ನನ್ನ ಕಿಚನ್ ಅಲ್ಲಿ ನಾನು ವಿಡಿಯೋಸ್ ನ ನೀಟಾಗಿ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಆ ರೀಸನ್ ಇಂದ ನಾನು ಎಲ್ಲಾ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡಕ್ ಆಗ್ತಿಲ್ಲ. ಅದಂತೂ ನನಗೆ ತುಂಬಾನೇ ಬೇಜಾರಾಗುತ್ತೆ ಅಂತಾನೆ ಹೇಳ್ಬೋದು. ನಾನು ತುಂಬಾ ವೆರೈಟೀಸ್ ಆಫ್ ಡಿಶಸ್ ನ ಟ್ರೈ ಮಾಡ್ತಾನೆ ಇರ್ತೀನಿ. ಬಟ್ ಅದನ್ನ ನಾನು ಶೂಟ್ ಮಾಡಕ್ ಏನು ಪ್ರಾಬ್ಲಮ್ ಇಲ್ಲ. ಬಟ್ ನನ್ನ ಕಿಚನ್ ಅಲ್ಲಿ ನನ್ಗೆ ಕುಕ್ಕಿಂಗ್ ಅನ್ನ ಮಾಡೋದನ್ನ ವಿಡಿಯೋ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ನಾನು ಎಲ್ಲಾ ರೆಸಿಪಿಗಳನ್ನು ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಿಲ್ಲ. ಇನ್ನು ಮುಂದೆ ಎಲ್ಲಾ ರೆಸಿಪಿನೂ ನಾನು ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ. ಸೊ ಅದ್ ಹೆಂಗಾದ್ರೂ ಇರ್ಲಿ, ಅಟ್ಲೀಸ್ಟ್ ವಿಡಿಯೋ ಮಾಡ್ಬಿಟ್ಟು ಶೇರ್ ಮಾಡ್ಕೊಂಡ್ರೆ ಹೊಸದಾಗಿ ಕಲಿತಿರೋರ್ಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ವಿಡಿಯೋ ಯಾವ ತರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್. ಧನ್ಯವಾದಗಳು.